10 ಬಾರಿ ಸೋತರೂ ಮುಂದಿಟ್ಟ ಹೆಜ್ಜೆನ ಹಿಂದಿಡಬೇಡ. ಯಾರಿಗೆ ಗೊತ್ತು ನಿನ್ನ 11ನೇ ಹೆಜ್ಜೆ ಇದೇನು ಸಂಬಂಧ ಸೃಷ್ಟಿಸಬಹುದೆಂದು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಗೀತ ವಿಲಾಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಮಾರ್ನಿಂಗ್ ಬೇಗ ಎದ್ದು ಸ್ನಾನ ಮಾಡಿ ಹಾಗೆ ರಂಗೋಲಿ ಹಾಕಿ ಔಸಲ್ಲಿ ಹೋಗಬೇಕು ಅಂತ ಹೇಳಿ ರೆಡಿ ಆಗ್ತಾಯಿದ್ದೀನಿ. ಹಾಗೆ ದೇವರಿಗೆ ಪೂಜೆ ಮಾಡಿ ಟಿಫನ್ ಮಾಡಬೇಕು ಅಂತ ಹೇಳಿ ಸ್ಯಾಂಡ್ವಿಚ್ ಮಾಡಿ ಟಿಫನ್ ಮಾಡಿ ನೆಕ್ಸ್ಟ್ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಚಿಕ್ಕದಾಗಿ ಬೆಂಡೆಕಾಯಿನ ಹಚ್ಕೊತಾ ಇದ್ದೀನಿ. ಒಂದು ಬಾಣಲೆಗೆ ಬೆಂಡೆಕಾಯಿ ಹಾಕಿ ಆಯಿಲ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಡಿ. ಫ್ರೈ ಆಗಿದ ಮೇಲೆ 1 ಟೊಮೆಟೊ ಆ್ಯಂಡ್ 1 ಆನಿಯನ್, 1 ಮೆಣಸಿನಕಾಯಿ, ಬೆಳ್ಳುಳ್ಳಿ ಪೇಸ್ಟ್ ಆ್ಯಂಡ್ ಶುಂಠಿ ಪೇಸ್ಟ್, ಹಾಗೆ ರುಚಿಗೆ ತಕ್ಕಂತೆ ಉಪ್ಪು ಹಾಗೆ ಮಸಾಲ ಪೌಡರನ್ನು ಆ್ಯಡ್ ಮಾಡಿಕೊಡಿ. ಹಾಗೆ ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ಆಫೀಸ್ ಕೆಲಸ ಮಾಡೋಣ ಅಂತ ಹೇಳಿ 2 ಅವರ್ಸ್ ಆಫೀಸ್ ಕೆಲಸ ಮಾಡ್ತಾಯಿದ್ದೀನಿ. ಆಫೀಸ್ ಕೆಲಸ ಆಗಿದ್ಮೇಲೆ ಹಾಗೆ ಬಂದುಬಿಟ್ಟು ನನ್ನ ಫೇವ್ರೆಟ್ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಹೇಳಿ ಅಕ್ಕಿ ರೊಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ನಿನ್ನೆಗೆ ತಂದಿರುವ ಮಾವಿನಕಾಯಿ ಇತ್ತು. ಇವಾಗ ಮಾವಿನಕಾಯಿ ಸೀಸನ್ ಅಲ್ವಾ, ಹಾಗೆ ಒಂದು ಮಾವಿನಕಾಯಿನ ಕಟ್ ಮಾಡಿ ಅದಕ್ಕೆ ಸಾಲ್ಟ್ ಮತ್ತು ರೆಡ್ ಚಿಲ್ಲಿನ ಹಾಕಿ ತಿಂತಾ ಇದ್ದೀನಿ. ಇವಾಗ ಸ್ಟಾರ್ಟ್ ಆಗಿದ್ದು ನಮ್ಮ ಅಕ್ಕಿ ರೊಟ್ಟಿ ಮಾಡೋಕ್ಕೆ. ಒಂದು ಬಾಣಲೆಗೆ ಬಂದುಬಿಟ್ಟು ನೀವು ಅಕ್ಕಿನ ತೆಗೆದುಕೊಂಡು ಅಕ್ಕಿನ ಚೆನ್ನಾಗಿ ತೊಳೆದು ಅಕ್ಕಿನ ಒಣಗಿಸಿ ಆಗಿದ ಮೇಲೆ ನೆಕ್ಸ್ಟು ಮಿಕ್ಸರಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಡಿ. ಅಕ್ಕಿನ ಚೆನ್ನಾಗಿ ಪುಡಿ ಆಗಿದ ಮೇಲೆ ಅದಕ್ಕೆ ಒಂದು ಆನಿಯನ್, 1 ಮೆಣಸು ಹಾಗೆ 1 ಟೊಮೆಟೊನ ಬಂದುಬಿಟ್ಟು ಚೆನ್ನಾಗಿ ಹೆಚ್ಚಿ ಹಾಗೆ ಒಂದು ಬಾಣಲೆಗೆ ಹಾಕ್ಕೊಡಿ. ಒಂದು ಬಾಣಲೆ ಚೆನ್ನಾಗಿ ಹಚ್ಕೊಂಡಿರೋದು ಆನಿಯನ್, ಟೊಮೆಟೊ ಮತ್ತು ಚಿಲ್ಲಿನ ತಂದು ಇಲ್ಲಿ ನೀವು ಪುಡಿ ಮಾಡ್ಕೊಂಡಿರುವ ಅಕ್ಕಿ ಇದೆ ಅಲ್ವಾ, ಅಕ್ಕಿ ಒಳಗಡೆ ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಸಾಲ್ಟ್ ಮತ್ತು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಹಾಗೆ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಗಿದಮೇಲೆ ಒಂದು ತವ ತಗೊಂಡು ಅದಕ್ಕೆ ಆಯಿಲ್ ಹಾಕಿ ಆಗಿದಮೇಲೆ ನೀವು ಮಿಕ್ಸ್ ಮಾಡ್ಕೊಂಡಿರುವ ಏನು ಪದಾರ್ಥ ಇದೆ ಅಲ್ವಾ ಅದನ್ನು ಬಂದುಬಿಟ್ಟು ಕೈಯಿಂದ ತವ ಮೇಲೆ ತಟ್ಟಿ ಆಗಿದಮೇಲೆ ಸ್ವಲ್ಪ ಮೇಲಿಂದ ಸ್ವಲ್ಪ ಆಯಿಲ್ ಹಾಕಿ. ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.